ಒಂದೊಮ್ಮೆ ಹಾಗೆ ನಿಲ್ಲೋದೇ ಆದ್ರೂ ಕೂಡ ಒಂದು ಒಳ್ಳೆ ಇಚ್ಛೆ, ಒಂದೊಳ್ಳೆ ಬದ್ಧತೆ ಇದ್ರೆ ಮತ್ತೆ ರಾಷ್ಟ್ರ ಕಟ್ಟುವ ಕಾರ್ಯಕ್ಕೆ ನಾವೆಲ್ಲ ಒಂದಾಗಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿರ್ತಕ್ಕಂತಹ ಲಾಯದಗುಂದ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಊರಿನ ತಾಕತ್ತದು ಅಂತ ಅಂದುಕೊಳ್ತೇನೆ. ಈ ಊರಿನ ಮಣ್ಣಿಗೆ ಅಂತದೊಂದು ಶಕ್ತಿ ಇದೆ. ಯಾಕೆಂತ ಕೇಳಿದ್ರೆ ಬಹುಶಃ ಕಳೆದ ಆಗಸ್ಟ್ 8, 9ನೇ ತಾರೀಕಿನ ಹಾಗೆ ಅಂತ ಭಾವಿಸ್ತೇನೆ ನಾನು. 6 ತಿಂಗಳ ಹಿಂದೆ ನಾವು ಬಾಗಲಕೋಟೆಗೆ ಬಂದಿದ್ವಿ. ನಮ್ಮಲ್ಲಿ ಏನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಹಾಯ ಹಸ್ತವನ್ನು ಕೊಡಬೇಕು ಅನ್ನುವಂತ ಒಂದು ಪುಟ್ಟ ತಂಡವನ್ನು ಕಟ್ಕೊಂಡು ನಾವು ಬಂದಾಗ ನಮಗೆ ಹೇಳಿದ್ದಿಷ್ಟೇ, ಇಳಕಲ್ಲು ಗುಡೂರು ಭಾಗಗಳಿಗೆ ಹೋಗಿ ಈ ಕಡೆ ಬರಬೇಕಾದ್ರೆ ಸಂಪೂರ್ಣ ಮುಳುಗಡೆ ಆಗಿ ಹೋಗಿತ್ತು. ಅವ್ರು ಹೇಳಿದ್ದಷ್ಟೇ, ಅಲ್ಲಂತೂ ಜನ ಇಲ್ಲ, ನೀವು ಅಲ್ಲಿಗಂತೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೋಗಬೇಕು ಅಂದ್ರೆ ನೀವು ದೋಣಿಗಳ ಮೇಲೆ ಹೋಗಬೇಕು, ಇಡೀ ಊರೇ ಮುಳುಗಿ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ನವಿಲು ತೀರ್ಥದಿಂದ ಹಿಡಿದು ಘಟಪ್ರಭಾ ಮಲಪ್ರಭಗಳು ಸಂಪೂರ್ಣ ಈ ಊರನ್ನ ಆವರಿಸಿಕೊಂಡು ಬಿಟ್ಟಿತ್ತು. ತಾಯಿ ಗಂಗಾಮಾತೆ ಮುನಿದಾಗ ಒಂದು ಊರು ಹೇಗೆ ಅವಳ ಆಹುತಿಗೆ ಬಲಿಯಾಗಬಹುದು, ಅದಾಗಿಯೂ ಕೂಡ ಶ್ರಮದ ಮೇಲೆ, ಶ್ರಮದ ಬೆವರಿನ ಮೇಲೆ ನಿಂತ ಊರು ಮತ್ತೆ ತನ್ನ ಬದುಕನ್ನ ಕಟ್ಟಿಕೊಳ್ಳೋದ್ರ ಮುಖಾಂತರ ತನ್ನ ಬದುಕನ್ನಷ್ಟೇ ಅಲ್ಲ, ರಾಷ್ಟ್ರ ಕಟ್ಟುವ ಕಾರ್ಯಕ್ಕೆ ಕೂಡ ಹೇಗೆ ಸಜ್ಜಾಗಿ ನಿಲ್ಲಬಹುದು ಅನ್ನೋದಕ್ಕೆ ಲಾಯಲಗುಂದ ಒಂದು ಸಾದೃಶ್ಯ ಸಾಕ್ಷಿಯಾಗಿ ನಿಂತುಕೊಂಡಿದೆ. ಕಳೆದ ಬಾರಿ ನಾನು ಬಂದಾಗ ಯಾವತ್ತೂ ಊಹೆ ಕೂಡ ಮಾಡಿರ್ಲಿಲ್ಲ, ನಮ್ಗೆ ಈ ಬಾಗಲಕೋಟೆಯಿಂದ ಈ ಕಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಸಂಪೂರ್ಣ ರಸ್ತೆಗಳು ಮುಳುಗಡೆ ಆಗಿ ಹೋಗಿದ್ವು. ನನ್ನ ಕನಸಿನಲ್ಲಿ ಊಹಿಸಿರ್ಲಿಲ್ಲ ಮತ್ತೆ ಇಲ್ಲಿ ಜನ ಬಂದು ಬದುಕ್ತಾರೆ, ಇಲ್ಲಿ ಮತ್ತೆ ಜನ ತಮ್ಮ ಬದುಕನ್ನ ಕಟ್ಟಿಕೊಳ್ತಾರೆ ಅಂತ. ಸ್ವಾಮಿ ವಿವೇಕಾನಂದರು ಬಯಸಿದ್ದು ಇಂತಹದ್ದೇ ಯುವಕರನ್ನ, ಇಂತಹದ್ದೇ ಚಿಂತನೆಗಳನ್ನ. ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಹೃದಯ ಅನ್ನುವಂಥದ್ದು ಒಂದು ಫಲವತ್ತಾದ ಭೂಮಿ ಇದ್ದ ಹಾಗೆ, ಆ ಹೃದಯದ ಒಳಗೆ ನೀವು ದ್ವೇಷ ಬಿತ್ತಿ, ಅಸೂಯೆ ಬಿತ್ತಿ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಭ್ರಾತೃತ್ವ ಯಾವುದೇ ವಿಚಾರಗಳನ್ನ ಬಿತ್ತಿ ಅದರ ಫಲ ಮತ್ತೆ ನಿಮ್ಗೆ ವಾಪಸ್ ಬರುತ್ತೆ. ನೀವು ನಿಮ್ಮ ಹೃದಯದಲ್ಲಿ ಬಿತ್ತುವುದರ ಪ್ರತಿಫಲವನ್ನ ಉಣ್ಣಲೇಬೇಕು. ಹಾಗಾಗಿ ಹೃದಯದೊಳಗೆ ಏನು ಬಿತ್ತಬೇಕು ಅಂತ ಮೊದಲು ಯೋಚನೆ ಮಾಡಿಕೊಳ್ಳಿ ಅಂತ ಸ್ವಾಮೀಜಿ ಹೇಳ್ತಾರೆ. ಬಹುಶಃ ಈ ಊರಿಗೆ ಅಂತಹದ್ದೊಂದು ಒಳ್ಳೆಯ ಕಲ್ಪನೆಯನ್ನ ನಾವು ಕಂಡುಕೊಳ್ತಾ ಇದ್ದೇವೆ. 6 ತಿಂಗಳ ಹಿಂದೆ ಮುಳುಗಿ ಹೋಗಿದ್ದ ಊರು ಮತ್ತೆ ರಾಷ್ಟ್ರ ಕಟ್ಟೋದಕ್ಕೆ ಸನ್ನದ್ಧವಾಗಿ ನಿಂತಿದೆ ಅಂತಂದ್ರೆ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವಕ್ಕೆ ಇದಕ್ಕಿಂತ ಒಳ್ಳೆಯ ಉಡುಗೊರೆಯನ್ನ ಬೇರೆ ಯಾರು ಕೊಡೋದಕ್ಕೆ